ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಕೇಂದ್ರ ಸರ್ಕಾರದ ಕಡೆಯಿಂದ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನಂತ ಅಂದರೆ, ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಉಚಿತವಾಗಿ ನೀವು ಮನೆಯನ್ನು ಕಟ್ಟಿಸ್ಕೋಬೋದು. ಜೊತೆಗೆ ಇದಕ್ಕೆ ಹಣ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮ ಹತ್ರ ಏನಾದರೂ ಮನೆ ಇಲ್ಲ ಅಂತ ಅಂದರೆ, ನೀವೇನಾದರೂ ಬಡವರಾಗಿದ್ದರೆ, ಸೊ ನೀವು ಈ ಒಂದು ಯೋಜನೆಯ ಮೂಲಕ ನೀವು ಮನೆಯನ್ನು ಕಟ್ಟಿಸ್ಕೋಬೋದು. ಸೊ ಹಾಗಿದ್ರೆ ಈ ಒಂದು ಯೋಜನೆ ಯಾವುದು? ಇದಕ್ಕೆಲ್ಲ ಏನು ದಾಖಲಾತಿಗಳು ಬೇಕು? ಅರ್ಹತೆ ಏನಿರಬೇಕು? ಜೊತೆಗೆ ಎಷ್ಟು ಹಣ ಸಿಗುತ್ತೆ? ಅರ್ಜಿಯನ್ನು ಎಲ್ಲಿ ಸಲ್ಲಿಸೋದು? ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನು ಯಾರ ಹತ್ರ ಮನೆ ಇಲ್ಲ, ಸೊ ಇನ್ನೂ ಕೂಡ ಅತಿ ಹೆಚ್ಚು ಜನರ ಹತ್ರ ಮನೆ ಇಲ್ಲ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೆ ಒಂದು ಹೆಲ್ಪನ್ನು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ, ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ಕೇಂದ್ರ ಸರ್ಕಾರ ನೀಡಿರುವಂತಹ ಈ ಯೋಜನೆಯ ಉದ್ದೇಶ ಏನು ಅಂತ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಸೊ ಆರ್ಥಿಕವಾಗಿ ಹಿಂದುಳಿದಂಥವರಾಗಿರ್ಬೋದು, ಆರ್ಥಿಕವಾಗಿ ದುರ್ಬಲರಾಗಿರ್ಬೋದು, ಬಡ ಕುಟುಂಬಗಳಾಗಿರ್ಬೋದು ಅಥವಾ ಅಲ್ಪಸಂಖ್ಯಾತರಾಗಿರ್ಬೋದು, ಜೊತೆಗೆ ರೈತ ಕುಟುಂಬದವರು ನೀವೇನಾದರೂ ಆಗಿದ್ರೆ, ನೀವು ಬಡ ಕುಟುಂಬದವರಾಗಿದ್ದರೂ ನಿಮ್ಮ ಹತ್ರ ಮನೆ ಇಲ್ಲ ಅಂತ ಅಂದರೆ, ಸೊ ಬಡವರಿಗೆ ಉಚಿತವಾಗಿ ಮನೆ ಕಟ್ಟಿಕೊಟ್ಟು ಜೊತೆಗೆ ಹಣ ಸಹಾಯವನ್ನು ಮಾಡುವಂತಹ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಮಾಡಿರುವಂಥದ್ದು. ಸೊ ಇವರು ಕಡಿಮೆ ಬಡ್ಡಿ ದರಕ್ಕೆ ಕೂಡ ನಿಮಗೆ ಹಣವನ್ನು ಕೊಡ್ತಾ ಇದ್ದಾರೆ. ಸೊ ಅದ್ರ ಉಪಯೋಗ ಕೂಡ ನೀವು ಪಡ್ಕೋಬೋದು. ಮೊದಲನೇದಾಗಿ ತಿಳಿಸ್ಕೊಡ್ಬೇಕು ಅಂತ ಅಂದರೆ, ಇದಕ್ಕೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ಅಂದರೆ, ನೀವು ಅರ್ಜಿ ಸಲ್ಲಿಸುವಂಥವ್ರು 18 ವರ್ಷ ಮೇಲ್ಪಟ್ಟವರಾಗಿರಬೇಕು. ಮೇಯ್ನ್ ಬಂದು ಭಾರತದ ಪ್ರಜೆ ಆಗಿರಬೇಕು. ಜೊತೆಗೆ ಯಾವುದಾದ್ರೂ ರಾಜ್ಯದ ಒಂದು ರೇಷನ್ ಕಾರ್ಡನ್ನು ನೀವು ಹೊಂದಿರಲೇಬೇಕಾಗುತ್ತೆ. ದೆನ್ ನೆಕ್ಸ್ಟು ಬಂದು ನಿಮ್ಮ ಆದಾಯ 2,49,000ಕ್ಕಿಂತ ಕಡಿಮೆ ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ನೀವೇನಾದರೂ ಮಧ್ಯಮ ವರ್ಗದವರೇನಾದರೂ ಆಗಿದ್ರೆ ನಿಮ್ಮ ಆದಾಯ ಬಂದು 6 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ನೀವೇನಾದರೂ ಹ್ಯಾಂಡಿಕ್ಯಾಫ್ಟ್ ಆಗಿದ್ದು ಅಥವಾ ಏನಾದರೂ ವಿಧವೆ ಆಗಿದ್ದರೆ, ಸೊ ಅಂಥವ್ರಿಗೆ ಇಲ್ಲಿ ಮೊದಲನೇ ಆದ್ಯತೆಯನ್ನು ಕೊಡ್ತಿರೋ ಅಂಥದ್ದು. ಜೊತೆಗೆ ಮಹಿಳೆಯರಿಗೆ ಇಲ್ಲಿ ಮೊದಲ ಆದ್ಯತೆ ಸಿಗೋ ಅಂಥದ್ದು. ಸೊ ದೆನ್ ನೆಕ್ಸ್ಟು ನಿಮಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ದಾಖಲಾತಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾಸ್ಬುಕ್ ಬೇಕಾಗುತ್ತೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಜೊತೆಗೆ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕಂಪಲ್ಸರಿ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಯಾವುದಾದ್ರೂ ಒಂದು ರಾಜ್ಯದ್ದು ರೇಷನ್ ಕಾರ್ಡ್ ಇರಲೇಬೇಕು ಅಂತ ಹೇಳಿದ್ದೀನಿ. ಸೊ ರೇಷನ್ ಕಾರ್ಡ್ ಕೂಡ ಕಂಪಲ್ಸರಿ ಇರಲೇಬೇಕು. ನಿಮ್ಮ ಫೋಟೋ, ಯಾರು ಅರ್ಜಿದಾರರಿದ್ದಾರೆ ಸೊ ಅವರ ಒಂದು ಫೋಟೋ ಬೇಕಾಗುತ್ತೆ. ದೆನ್ ನೆಕ್ಸ್ಟು ನಿಮಗೆ ಆಧಾರ್ಗೆ, ರೇಷನ್ ಕಾರ್ಡ್ಗೆಲ್ಲ ಲಿಂಕ್ ಆಗಿರುತ್ತೆ ಅಲ್ವಾ, ಸೊ ಆ ಒಂದು ಮೊಬೈಲ್ ನಂಬರ್ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಹಾಗಿದ್ರೆ ಇಲ್ಲಿ ಎಷ್ಟು ಹಣವನ್ನು ನೀಡ್ತಾ ಇದ್ದಾರೆ ಅಂತ ಹೇಳೋದಾದರೆ, ನೀವೇನಾದರೂ ಹಳ್ಳಿ ಅಂತ ಅಂದರೆ ಗ್ರಾಮದ ಕಡೆಯಲ್ಲಿ ಇದ್ದು ನೀವು ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಂತಂದರೆ, ನಿಮಗೆ ಮಿನಿಮಮ್ ಅಂತ ಅಂದರೆ 1.5 ಲಕ್ಷದಿಂದ 1,70,000 ಹಣ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಒಂದು ಪಕ್ಷ ನೀವೇನಾದರೂ ಟೌನ್ ಅಂತ ಅಂದರೆ ನಗರದಲ್ಲಿ ಇದ್ದು ಅರ್ಜಿಯನ್ನು ಹಾಕಿದ್ದೀರಾ ಅಂತ ಹೇಳೋದಾದರೆ, ನಿಮಗೆ 1,70,000ದಿಂದ 2 ಲಕ್ಷದವರೆಗೂ ಕೂಡ ಹಣ ನಿಮಗೆ ಸಿಗುತ್ತೆ. ಒಂದು ವೇಳೆ ಈ ಒಂದು ಹಣ ಸಾಕಾಗೋದಿಲ್ಲ, ನಮಗೆ ಇನ್ನೂ ಅತಿ ಹೆಚ್ಚು ಬೇಕು ಅಂತಂದರೆ, ನಿಮಗೆ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ದರಕ್ಕೆ 6 ಲಕ್ಷದವರೆಗೂ ಕೂಡ ಹಣವನ್ನು ನಿಮಗೆ ಒದಗಿಸಿ ಕೊಡ್ತಾರೆ ಕೇಂದ್ರ ಸರ್ಕಾರದ ಕಡೆಯಿಂದನೇ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ಇಷ್ಟೆಲ್ಲ ಹೇಳಿದ್ರೆ ಆ ಒಂದು ಯೋಜನೆ ಯಾವುದು ಅಂತ ನಿಮಗೆ ಅನ್ನಿಸ್ಬೋದು. ಸೊ ಆ ಒಂದು ಯೋಜನೆ ಬಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ. ಸೊ ಈ ಒಂದು ಯೋಜನೆಯ ಮುಖಾಂತರ ಯಾರಿಗೆಲ್ಲ ಮನೆ ಇಲ್ಲ, ಸೊ ಯಾರೆಲ್ಲ ಕಡು ಬಡವರಿದ್ದಾರೆ, ಸೊ ಅಂಥವ್ರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಕೊಡೋದೇ ಈ ಒಂದು ಕೇಂದ್ರ ಸರ್ಕಾರದ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನಾದರೂ ಮನೆ ಇಲ್ಲ ಅಂತಂದರೆ ನೀವು ಯೂಸ್ ಮಾಡಿಕೊಂಡು ಇಲ್ಲದೇ ಇರೋರ್ಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ. ಥ್ಯಾಂಕ್ ಯು ಫ್ರೆಂಡ್ಸ್.